ಮೀನಾ ಮತ್ತೆ ಅಮ್ಮು ಇಬ್ರು ಕೂಡ ಟ್ಯೂಷನ್ ಮನೆಗೆ ಹೋಗ್ತಿರೋ ವಿಷಯ ಪ್ರಿಯಾಗೆ ಗೊತ್ತಾಗದೆ ನಂದಾ ಅವರ ಬಳಿ ಬಿಚ್ಚಿಡ್ತಾರ. ಇತ್ತ ಕಡೆ ಪ್ರಿಯಾ ಅಮ್ಮನಿಗೆ ದುಡ್ಡು ಕೊಟ್ಟಿರೋ ವಿಷಯ ಕೂಡ ರಿವೀಲ್ ಆಗ್ತಿದ್ಯಾ. ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮದುವೆ ಆಗಿ ಬಂದ ಒಂದ ತಿಂಗಳಲ್ಲೇ ಮನೆಯಲ್ಲಿ ಒಂದ್ ರೀತಿಯ ಅಶಾಂತಿ ವಾತಾವರಣ ಮನೆ ಆಗಿದೆ. ಸಾಕಷ್ಟು ವಿಷಯಗಳು ಕೂಡ ನಡೆದು ಹೋಗಿದೆ ಮನೆಯಲ್ಲಿ. ಇಲ್ಲಿ ನಂದಾ ಅವರು ಸ್ವಲ್ಪ ಕೋಪಿಷ್ಟ್ರು, ಸ್ಟ್ರಿಕ್ಟು. ಆ ಕಾರಣದಿಂದ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ರು. ಮೀನಾ ಸೊಸೆಯಾಗಿ ಬಂದ ಮೇಲೆ, ಅಮ್ಮು ಸೊಸೆಯಾಗಿ ಬಂದ ಮೇಲೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು. ಇಲ್ಲಿ ನಂದಾ ಅವ್ರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಯಾವುದೇ ಒಂದು ವಿಷಯವನ್ನ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಸೋ ಹಾಗೆ ಹೇಳ್ತಿದ್ರು ಎಲ್ಲರೂ ಕೂಡ. ಆದರೆ ಪ್ರಿಯಾ ಮನೆಗೆ ಬಂದ ಮೇಲೆ ಎಲ್ಲರೂ ಕೂಡ ಉಲ್ಟಾ ಹೊಡೆದ. ಇಲ್ಲಿ ನಂದಾ ಅವ್ರಿಗೆ ಫಟ್ ಅಂತ ಹೇಳಿ ಪ್ರಿಯಾ ಎಲ್ಲ ವಿಷಯ ಹೇಳ್ತಾಳೆ. ಜೊತೆಗೆ ತಾನು ತುಂಬಾ ಒಳ್ಳೆಯವಳು, ಜೊತೆಗೆ ಎಲ್ಲರೂ ಅವ್ರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಮನಸ್ಸಿಗೆ ಹಾಕೊಡ್ತಿದ್ದಾಳೆ. ಇಲ್ಲಿ ಪ್ರಿಯಾ ಮಾತ್ರ ನನಗೆ ಸತ್ಯ ಹೇಳುದು, ನಾನು ತಂದಿರೋ ಸೊಸೆ ನಿಜವಾಗ್ಲೂ ಒಳ್ಳೆಯವಳು, ಎಷ್ಟು ಕಾಳಜಿ ಮಾಡ್ತಾಳೆ, ಎಲ್ಲರನ್ನ ಕೂಡ ತನಗೆ ಮೋಸ ಮಾಡೋದಿಲ್ಲ, ಬೆನ್ನ ಹಿಂದೆ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಇಲ್ಲಿ ನಂದಾ ಅವರು ಪ್ರಿಯಾ ಬಗ್ಗೆ ಜಾಸ್ತಿ ಅಭಿಮಾನವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಿಯಾ ಬೇರೆಯವರ ಸಣ್ಣ ಸಣ್ಣ ವಿಷಯಗಳನ್ನ ತಿಳಿಸ್ತಾಳೆ. ಇಲ್ಲಿ ಅಮ್ಮು ಟ್ಯೂಷನ್ ಮಾಡ್ತೀನಿ ಅಂತ ಒಪ್ಕೊಂಡು ಇಲ್ಲಿ ಟ್ಯೂಷನ್ನ ಬಿಡಬೇಕಾಯ್ತು. ಅದಕ್ಕೂ ಕೂಡ ಕಾರಣನೇ ಪ್ರಿಯಾ. ಬಿಕಾಸ್ ಅಮ್ಮು ಟ್ಯೂಷನ್ ಮಾಡೋ ವಿಷಯವನ್ನ ಮಾವಂಗೆ ತಿಳಿಸ್ಲಿಲ್ಲ, ಬಟ್ ಸಂಜೆ ಒಳಗೆ ಹೇಳಬೇಕು ಅನ್ಕೊಂಡಿದ್ಲು. ಅಷ್ಟರಲ್ಲಿ ಪ್ರಿಯಾ ಹೇಳಿ ಅದು ಕೂಡ ಹಾಳಾಗೋಯ್ತು. ಹೀಗೆ ಪ್ರತಿಯೊಂದು ವಿಷಯವನ್ನ ಕೂಡ ಪ್ರಿಯಾ ಮಾವಂಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾಳೆ. ಬಟ್ ಆದ್ರೆ ತಾನು ಮಾತ್ರ ಅಮ್ಮಂಗೆ ಕೊಟ್ಟಿರೋ 1,20,000 ದುಡ್ಡಿನ ಬಗ್ಗೆ ಮಾತ್ರ ಇಲ್ಲಿ ಪ್ರಿಯಾ ಮಾವನ ಹತ್ರ ಬಿಚ್ಚಿಟ್ಕೊಡ್ತಿಲ್ಲ. ಗಂಡ ಮಾಧವ ಹೇಳ್ತೀನಿ ಅಂದ್ರೂ ಕೂಡ ಗಂಡನ್ನ ಕೂಡ ಅವಾಯ್ಡ್ ಮಾಡಿದ್ರು, ಹೇಳಬಾರ್ದು ಅಂತ. ಇಲ್ಲಿ ತನ್ನ ಅತ್ತೆ ಮಾವ ದುಡ್ಡು ತಗೊಳ್ಳೋದಿಲ್ವೇನೋ ಅನ್ನೋ ಕಾರಣಕ್ಕೆ ಮಾಧವ ಕೂಡ ಹೆಂಡತಿ ಮಾತನ್ನ ನಂಬಿಕೊಂಡು ಇಲ್ಲಿ ನಂದವ್ರಿಗೆ ವಿಷಯವನ್ನ ತಿಳಿಸ್ಲಿಲ್ಲ. ಇಲ್ಲಿ ಕೇಶವನ್ನ ಬಗ್ಗೆಗೆ ಮಾತಾಡ್ತಿರ್ತಕ್ಕಂಥ ನಂದ ಅವರು ಮಾಧವನ್ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡು ಮಾಧವನ್ ನೋಡಿ ಕಲ್ತ್ಕೋ, ಕೆಲಸ ಮಾಡೋದು ಹೇಗೆ ಅಂತ ನಾನು ಹೇಳಿದ ಎಲ್ಲಾ ಕೆಲಸ ಮಾಡ್ತಾನೆ ಅವನು ಅಂತ ಹೇಳಿ ಇಲ್ಲಿ ಕೇಶವನ್ಗೆ ಒಂದ್ ರೀತಿ ಮನ್ಸಿಗೆ ಬೇಜಾರು ಕೂಡ ಆಗಿರತ್ತೆ. ಇಲ್ಲಿ ಮಾಧವ ಕೂಡ ಅಪ್ಪನ ಮುಂದೆ ಸುಳ್ಳು ಹೇಳಿದ್ದಾರೆ, ಅಪ್ಪನ ಮುಂದೆ ವಿಷಯ ಮುಚ್ಚಿಟ್ಟಿದ್ದಾರೆ. ನಂದವ್ರಿಗೆ ಕೋಪ ಬರೋದೇ ಸುಳ್ಳು ಹೇಳಿದಾಗ, ಹೇಳಿದ ಕೆಲಸ ಮಾಡದೇ ಇದ್ದಾಗ, ನಂಬಿಕೆ ದ್ರೋಹ ಮಾಡಿದಾಗ. ಆದ್ರೆ ಇವತ್ತು ಮಾಧವನ ಬಲು ಎತ್ತರ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ನಂದ ಅವರು. ಆದ್ರೆ ಅಂತ ಮಗ ಇವತ್ತು ನನ್ನ ಹತ್ರ ಮುಚ್ಚಿಟ್ಟು ಕೆಲಸ ಮಾಡಿದಾನೆ ಅನ್ನೋ ವಿಷಯ ಏನಾದ್ರೂ ನಂದವ್ರಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅದನ್ನ ಸಹಿಸೋಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಮಾಧವನ ಉದ್ದೇಶ ನಂದವ್ರ ಹತ್ರ ವಿಷಯ ಮುಚ್ಚಿಡ್ಬೇಕು ಅನ್ನೋದಲ್ಲ, ಅಲ್ಲಿ ಅತ್ತೆ ಮಾವ ಸಹಾಯ ತಗೊಳ್ಳೋದಿಲ್ವೇನೋ ಅನ್ನೋ ಕಾರಣಕ್ಕೆ ಹೆಂಡತಿ ಮಾತನ್ನ ನಂಬಿ ವಿಷಯವನ್ನ ಅಪ್ಪನ ತನಕ ತೆಗೆದುಕೊಂಡು ಹೋಗಿಲ್ಲ ಮಾಧವ. ಆದ್ರೆ ಪ್ರಿಯಾ ಎಲ್ಲರ ಬಗೆಗೆ ಹೇಳ್ತಕ್ಕಂಥವಳು ತಾನು ಕೂಡ ಅಮ್ಮನಿಗೆ ದುಡ್ಡು ಕೊಡ್ತಿದ್ದೀನಿ ಅನ್ನೋ ವಿಷಯವನ್ನ ನಂದವ್ರ ಹತ್ರ ತಿಳಿಸ್ಕೊಳ್ಬೇಕು. ಆದ್ರೆ ಆಕೆ ತನ್ನ ವಿಷಯವನ್ನ ಮಾತ್ರ ಮುಚ್ಚಿಟ್ಟು ಬೇರೆಯವ್ರು ಮಾಡ್ತಿರೋ ಸಣ್ಣ ಸಣ್ಣ ತಪ್ಪುಗಳನ್ನ ಮಾತ್ರ ಎತ್ತು ತೋರಿಸಿ ನಂದವ್ರ ಮುಂದೆ ಅದನ್ನ ದೊಡ್ಡದಾಗಿ ಪೋಷಣೆ ಮಾಡೋಕೆ ಮುಂದಾಗ್ತಿದ್ದಾಳೆ. ಜೊತೆಗೆ ಇಲ್ಲಿ ಅತ್ತೆಗೂ ಕೂಡ ಪ್ರಿಯಾ ಮರ್ಯಾದೆ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಗಿರೀಶ್ ಅವರು ನಂದವ್ರಿಗೆ ಯಾವುದೇ ರೀತಿಯಲ್ಲೂ ನೀನು ಊಟ ತೆಗೆದುಕೊಂಡು ಹೋಗಬಾರ್ದು, ಅವರು ಮನೆಗೆ ಬರ್ತಾರೆ, ನೀನು ನಿನ್ನ ಗಂಡಗ್ ಮಾತ್ರ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಇಲ್ಲಿ ಪ್ರಿಯಾ ಹೇಳುದು, ಯಾಕಂದ್ರೆ ನೀವು ನನ್ನ ಊಟ ತಗೊಂಡು ಹೋಗ್ಬೇಕಾದ್ರಲ್ಲ ಈ ರೀತಿ ಕುಂಕ್ ಮಾತಾಡ್ತೀರಾ, ತಗೊಂಡು ಹೋಗ್ಬೇಡಿ ಅಂತ ಹೇಳ್ತೀರಾ, ಯಾಕೆ ಈ ರೀತಿ ಎಲ್ಲ ನಡ್ಕೋತೀರಾ ಅಂತ ನೇರವಾಗಿ ಅತ್ತೆಗೆ ದಬಾಯಿಸಿ ಪ್ರಶ್ನೆ ಮಾಡ್ತಾಳೆ. ಆದ್ರೆ ಅತ್ತೆ ಮಾತ್ರ ನಾನು ಹೇಳ್ದಾಗ ಕೇಳು ಅಂದಾಗ ಇಲ್ಲ ಅಂತ ನಾನು ಮಾವಂಗೆ ಕಾಲ್ ಮಾಡಿ ಕೇಳ್ತೀನಿ, ಅವ್ರು ಬೇಡ ಅಂದ್ರೆ ತಗೊಂಡು ಹೋಗಲ್ಲ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಮಾವ ಅವರು ನಿನಗೆ ತೊಂದರೆ ಆದ್ರೆ ಮಾತ್ರ ಬೇಡ ಅಮ್ಮ ತಗೊಂಡ್ ಬರ್ಬೇಡ, ನಾನೇ ಮನೆಗೆ ಊಟಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ನೀನು ತಗೊಂಡ್ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಪ್ರಿಯಾ ಖುಷಿ ಆಗ್ಬಿಡತ್ತೆ. ತಗೊಂಡ್ ಬರ್ತೀನಿ ಮಾವ ಅಂತ ಹೇಳಿದ್ದ, ಮಾವಂಗೇನು ತೊಂದರೆ ಇಲ್ವಂತ ಹೇಳ್ತಾರೆ, ನಾನು ತಗೊಂಡು ಹೋಗ್ತೀನಿ ಅಂತ ಪ್ರಿಯಾ ಹೇಳ್ತಾರೆ. ಆದ್ರೂ ಕೂಡ ಗಿರೀಶ್ ಅವರು ಹೇಳುದು ಬೇಡ ನೀನ್ ತೆಗೆದುಕೊಂಡು ಹೋಗಿ ಕೂರ್ದು ಅಂತ. ಆದ್ರೆ ಅತ್ತೆ ಮಾತಿಗೆ ಆಕೆ ಮರ್ಯಾದೆನೆ ಕೊಡೋದಿಲ್ಲ. ಇಲ್ಲಿ ಅತ್ತೆ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂದ್ರೂ ಕೂಡ ಕೇಳಿಸ್ಕೊಳ್ದೆ ಉತ್ತರನೂ ಕೊಡದೆ ಹೊರಟೇ ಬಿಡ್ತಾರೆ. ಈ ಕಡೆ ಆಲ್ರೆಡಿ ಗಿರೀಶ್ ಅವ್ರಿಗೆ ಪ್ರಿಯಾ ಬಗ್ಗೆ ರೋಸ್ ಹೋಗಿದೆ. ಯಾಕಂದ್ರೆ ಮನೆಗೆ ಬರ್ತಿದ್ದಾಗೆ ಅತ್ತೆ ಮಾವ ಖುಷಿಯಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು, ಅತ್ತೆ ಯಾವ ಕೆಲಸನೂ ಮಾಡಬಾರ್ದು, ಆರಾಮಾಗಿರ್ಬೇಕು, ರಾಣಿ ತರ ಕುತ್ಕೋಬೇಕು ಅಂತ ಹೇಳಿ ಅಡ್ಗೆ ಮನೆನೇ ತನ್ನ ಕಪ್ಪೆ ಮುಷ್ಟಿಗೆ ತಗೊಂಡ್ಬಿಟ್ಲು. ಈ ಕಡೆ ಗಿರೀಶ್ ಅವ್ರಿಗೆ ಅಡ್ಗೆ ಮನೆನೇ ಅವರ ಒಂದು ಸಾಮ್ರಾಜ್ಯ ಆಗಿತ್ತು, ಅದನ್ನ ಕಸ್ಕೊಂಡಿದ್ದೆ. ಈ ಕಡೆ ಗಿರೀಶ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲವೂ ತನ್ನಿಂದ ಜಾರಿ ಹೋಗ್ತಿದ್ಯೇನೋ ಅನ್ನೋ ಒಂದು ಮನಸ್ಥಿತಿ ಬರ್ತದೆ ಗಿರೀಶ್ ಅವ್ರಿಗೆ. ಇತ್ತ ಕಡೆ ಕೂತು ಬೋರ್ ಆಗ್ತದೆ, ಇಷ್ಟ ಆಗಿರೋ ಕೆಲಸನೂ ಮಾಡಕ್ ಆಗ್ತಿಲ್ಲ. ಇದ್ರ ನಡುವೆಗೆ ಮೀನಾ ಮತ್ತೆ ಅಮ್ಮು ಹೇಳ್ಕೊಟ್ಟಾಗ ಈ ಕಡೆ ಪ್ರಿಯಾನ ಹಾಗೆ ಬಿಟ್ರೆ ತನ್ನ ಕಪ್ಪಿ ಮುಷ್ಟಿಗೆ ಸಿಕ್ಕಾಕೊಳ್ಳೋದಿಲ್ಲ, ಜೊತೆಗೆ ಇಡೀ ಮನೆನ ತನ್ನ ಕಂಟ್ರೋಲ್ಗೆ ತಗೊಂಡ್ ಬಿಡ್ತಾಳೆ ಅನ್ಕೊಂಡಿದ್ದೆ. ಗಿರೀಶ್ ಅವರು ಒಂದು ಮಾತನ್ನ ಹೇಳಿ ಪ್ರಿಯಾನ ಕಂಟ್ರೋಲ್ಗೆ ಕೂಡ ತಗೊಳಕ್ ಹೋಗ್ತಾರೆ. ಅಲ್ಲೂ ಕೂಡ ಗಿರೀಶ್ ಅವರು ಪ್ರಿಯಾ ಮುಂದೆ ಸೋಲ್ಬೇಕಾಗುತ್ತೆ. ಯಾಕಂದ್ರೆ ಪ್ರಿಯಾ ಗಿರೀಶ್ ಅವ್ರಿಗೆ ಯಾವ ಮಾತಿಗೂ ಕೂಡ ಬೆಲೆ ಕೊಡೋದೇ ಇಲ್ಲ. ನಂತರ
ಅದ ಕಡೆ ನಿಜವಾಗ್ಲೂ ಪ್ರಿಯಾ ಅತ್ತೆ ಮಾವನ ಬಗ್ಗೆ ಮನೆ ಬಗ್ಗೆ ಕೇರ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಮಾವ ತನ್ನ ಮಾತನ್ನು ಕೇಳುವ ಹಾಗಾಗಬೇಕು, ತನ್ನ ಮಾತು ಆ ಮನೆಯಲ್ಲಿ ನಡಿಬೇಕು. ಆ ಮನೆಯ ಯಜಮಾನ ಮಾವ ಜೊತೆಗೆ ಆ ಮನೆ ನಡೀತಿರೋದೇ ಮಾವನಿಂದ. ಮಾವನ ಮಾತಿಗೆ ಅಷ್ಟು ಬೆಲೆ ಇರತ್ತೆ. ಮಾವನ ನಿರ್ಧಾರವನ್ನು ಯಾರು ಕೂಡ ಅಲ್ಲಿಗೆ ಎಳೆಯುವುದಿಲ್ಲ, ಅವರ ಮಾತಿಗೆ ಅಷ್ಟು ಗೌರವಿಸ್ತಾರೆ. ಹಾಗಾಗಿ ನನ್ನ ಮಾತನ್ನು ಮಾವ ಕೇಳುವ ಹಾಗೆ ಮಾಡಿ ಮಾವನ ನನ್ನ ಕಂಟ್ರೋಲ್ಗೆ ತೊಗೊಂಡ್ರೆ ಖಂಡಿತ ಆ ಮನೆಯಲ್ಲಿ ನಂದೇ ದರ್ಬಾರ್ ನಡೆಯುತ್ತೆ ಅನ್ನೋದು ಇಲ್ಲಿ ಪ್ರಿಯಾ ಇಂಟೆನ್ಷನ್ ಆಗಿದೆ. ಈ ಕಡೆ ವಲ್ಲಭ ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಬೇಕಾಗಿದೆ, ಅದಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾಳೆ ಪ್ರಿಯಾ, ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡ್ಬೇಕು ಅಂತ. ಇಲ್ಲಿ ಅಮ್ಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನಾದರೂ ಲ್ಯಾಪ್ಟಾಪನ್ನು ಆದಷ್ಟು ಬೇಗ ರೆಡಿ ಮಾಡಿಸಿ ಕೊಡಲಿಲ್ಲ ಅಂದರೆ ಆ ಒಂದು ವಿಷಯನ ಆಕೆ ನಂದ ಮಾವನಿಗೆ ತಿಳಿಸ್ಬಿಡ್ಬಹುದು, ಆಮೇಲೆ ಅದು ಕೂಡ ದೊಡ್ಡ ವಿಷಯ ಆಗಬಹುದು ಅನ್ನೋ ಕಾರಣಕ್ಕೆ ತಾನು ಟ್ಯೂಷನ್ ಮಾಡ್ತೀನಿ ಮಾವನ ಹತ್ರ ಹೇಳು ಅಂತ ಹೇಳ್ತಾಳೆ ಅಮ್ಮು ವಲ್ಲಭಂಗೆ. ಆದರೆ ವಲ್ಲಭ ಮಾತ್ರ ಅಪ್ಪ ಒಮ್ಮೆ ತೀರ್ಮಾನ ತೊಗೊಂಡ್ಮೇಲೆ ಅದ್ರ ವಿಷಯ ಮಾತಾಡೋ ಹೋಗಿಲ್ಲ, ಬೇಡ ಆ ವಿಷಯ ಮಾತಾಡೋದೇ ಬೇಡ, ಆಮೇಲೆ ನೀನು ಟ್ಯೂಷನ್ ಮಾಡಿ ನಿಮ್ಮನೆಯವರು ತಪ್ಪು ತಿಳ್ಕೊಂಡು ಅಪ್ಪಂಗೆ ಅನ್ನೋದು ಖಂಡಿತ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅಮ್ಮಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮೊದಲು ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಬೇಕು, ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕು ಅಂದರೆ ದುಡ್ಡು ಬೇಕು. ಈ ಕಡೆ ವಲ್ಲಭನ ಹತ್ರ ದುಡ್ಡಿಲ್ಲ, ಹೀಗೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ದಾರಿ ಕೂಡ ಕಾಣಿಸ್ತಿಲ್ಲ ಅಮ್ಮಗೆ. ಹೀಗೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಕಾಲೇಜ್ ಮತ್ತು ಆಫೀಸಿಂದ ಬರ್ತಿರ್ತಾರೆ. ಈ ಕಡೆ ಮೀನಾಗೆ ಆಫೀಸಲ್ಲಿ ನಿನಗೆ ಯಾರಾದರೂ ಮನಿ ಟ್ಯೂಷನ್ ಮಾಡೋರು ಗೊತ್ತಿದ್ರೆ ಹೇಳಮ್ಮ, ನಮ್ಮ ಮಗಳಿಗೆ ಟ್ಯೂಷನ್ ಮಾಡಬೇಕಾಗಿದೆ ಅಂತ ತಿಳಿಸಿರ್ತಾರೆ. ಹಾಗಾಗಿ ನಮ್ಮ ಅಮ್ಮನೇ ಇದ್ದಾಳಲ್ವ, ಮನೇಲಿ ಹೀಗೂ ಟ್ಯೂಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಇವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ಬೋದಲ್ಲ, ಅಮ್ಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮೀನಾ ಅಮ್ಮು ಹತ್ರ ಬಂದಿದ್ದೆ ಈ ವಿಷಯವನ್ನ ಹೇಳ್ತಾರೆ. ನೋಡು ಅಮ್ಮು, ನಮ್ಮ ಕೊಲೆಗೆ ಮನೆ ಟ್ಯೂಷನ್ ಮಾಡೋದಕ್ಕೆ ಒಬ್ಬರು ಬೇಕಾಗಿದ್ದಾರಂತೆ, ನೀನು ಹೋಗಿ ಅವರ ಮನೆಯಲ್ಲಿ ಟ್ಯೂಷನ್ ಮಾಡ್ತೀಯಾ ಅಂತ ಕೇಳಿದಾಗ, ಅಯ್ಯೋ ಅಕ್ಕ ಎಂಥ ಒಳ್ಳೆ ವಿಷಯ ಹೇಳಿದ್ರಿ ನೀವು, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸದ್ಯ ಈಗ ತಾನೇ ವಲ್ಲಭಂಗೆ ತುಂಬ ಕಷ್ಟ ಆಗ್ತಿದೆ, ಏನು ಮಾಡಲಿ ಅಂತ ಅನ್ಕೋತದ. ಅವನನ್ನ ಮಾವನ ಜೊತೆ ಮತ್ತೆ ಟ್ಯೂಷನ್ ವಿಷಯ ಮಾತಾಡು ಅಂತ ಹೇಳ್ದ. ಆದರೆ ಅವ್ನು ಕೇಳಲೇ ಇಲ್ಲ. ಈಗ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡೋದಲ್ವ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತ. ಅದರಿಂದಾಗಿ ವಲ್ಲಭಂಗೆ ಸ್ವಲ್ಪ ಸಹಾಯನಾದರೂ ಆಗುತ್ತೆ. ಖಂಡಿತ ಅಕ್ಕ ನಾನು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾಗ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಪ್ರಿಯಾ ಅವ್ರಿಗೆ ಗೊತ್ತಾಗಬಾರ್ದು. ಪ್ರಿಯಾ ಅವ್ರಿಗೆ ಗೊತ್ತಾದರೆ ಖಂಡಿತ ಇದು ಎಡವಟ್ಟಾಗ್ಬಿಡುತ್ತೆ. ಮಾವಂಗೂ ಕೂಡ ಈ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ ಮೀನಾ. ಸರಿ ಆಯಿತು ಅಕ್ಕ, ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದೆ. ಮೀನಾ ಮತ್ತು ಅಮ್ಮ ಮನೆಗೆ ಬರ್ತಾರೆ. ಮೊದಲು ಅವ್ರ ಮನೆಗೆ ಹೋಗಿ ಟ್ಯೂಷನ್ ವಿಷಯನ ಮಾತಾಡಬೇಕಾಗಿದೆ. ಹಾಗಾಗಿ ಮೀನಾ ಮತ್ತು ಅಮ್ಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಟ್ಯೂಷನ್ ಮನೆಗೆ ಹೊರಟಿದ್ದಾರೆ. ಈ ಕಡೆ ಪ್ರಿಯಾಗೆ ಡೌಟ್ ಬರುತ್ತೆ, ನಿಜವಾಗ್ಲೂ ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ತಿದ್ರ, ನಿಮ್ಮನ್ನು ನೋಡಿದ್ರೆ ಆ ರೀತಿ ಕಾಣಿಸ್ತಾನೆ ಇಲ್ವಲ್ಲ, ಕೈಯಲ್ಲಿ ಪೂಜಾ ಪುಟ್ಟಿನೂ ಇಲ್ಲ ಏನೂ ಇಲ್ಲ ಅಂದಾಗ ಮನೆಯಿಂದ ಯಾಕೆ ತೊಗೊಂಡು ಹೋಗಬೇಕು, ದೇವಸ್ಥಾನದ ಹತ್ರನೇ ಸಿಗುತ್ತಲ್ವಾ ಅಂತ ಹೇಳಿದ್ದೆ. ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ದೇವಸ್ಥಾನಕ್ಕೆ ಅಂತ ಹೇಳಿ ಟ್ಯೂಷನ್ ಮನೆಗೆ ಹೋಗ್ತಿದ್ದಾರೆ. ಈ ಕಡೆ ಪ್ರಿಯಾಗೆ ಡೌಟ್ ಬಂದಿದೆ. ಹಾಗಾದರೆ ಪ್ರಿಯಾ ಇಲ್ಲಿ ಟ್ಯೂಷನ್ ವಿಷಯನ ತಿಳ್ಕೊಂಡು ಮತ್ತೆ ನಂದ ಅವ್ರಿಗೆ ಹಾಕ್ಕೊಡ್ತಾರ. ಜೊತೆಗೆ ಇಲ್ಲಿ ಪ್ರಿಯಾ ಅಮ್ಮನಿಗೆ ದುಡ್ಡು ಕೊಟ್ಟಿರೋ ವಿಷಯ ಮೀನಾ ಮತ್ತು ಅಮ್ಮಗೆ ಗೊತ್ತಾಗಿದೆ. ಈ ಒಂದು ವಿಷಯನ ಇಟ್ಕೊಂಡು ಇಲ್ಲಿ ಪ್ರಿಯಾನ ತಮ್ಮ ಕಂಟ್ರೋಲ್ಗೆ ತಗೋತಾರ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು